ನಮಸ್ಕಾರ ಗುರು. ಕೊನೆಗೂ ಈಗ ರೀಚ್ ಅದೇ ನಮ್ಮ ಮನೆ ದೇವರಾದಂತಹ ಶ್ರೀ ನಂಜುಂಡೇಶ್ವರ ಸ್ವಾಮಿ ನಂಜನಗೂಡು. ನಮ್ಮ ಕರ್ನಾಟಕದಲ್ಲೇ ಇರುವಂತಹ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ನಂಜನಗೂಡು ಸರ್ವರೋಗಕ್ಕೂ ಒಡೆಯನಾದ ಶ್ರೀ ಕಂಠೇಶ್ವರನ ಈ ಒಂದು ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೀನಿ. ಜೊತೆಗೆ ನಿಮ್ಮನ್ನು ಕೂಡ ಈ ವಿಡಿಯೋದಿಂದ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಇನ್ಯಾಕೆ ತಡ, ಬನ್ನಿ ನಂಜನಗೂಡು ಒಳಗೆ ಎಂಟ್ರಿ ಆಗಿಬಿಟ್ಟು ದೇವರ ದರ್ಶನ ಪಡೆಯೋಕ್ಕಾಗುತ್ತಾ ನೋಡೋಣ. ಯಾಕಂದರೆ ಸಮಯ ಬಂದು 8:30 ಆಗ್ತಾ ಬಂತು. 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತ ಮಾಹಿತಿಗಳು ತಿಳಿದಿದೆ. ಅದಕ್ಕೋಸ್ಕರ ದೇವ್ರ ದರ್ಶನ ಆಗದೆ ಹೋದರೂ ಈಚೆ ಕಡೆಯಿಂದನೇ ದೇವ್ರಿಗೊಂದು ಕೈ ಮುಕ್ಕೊಂಡು ನಮ್ಮ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ. ನಮ್ಮ ಈ ಒಂದು ಟ್ರಿಪ್ನ ಫಸ್ಟ್ ಪಾಯಿಂಟ್ ಶ್ರೀ ಕಂಠೇಶ್ವರ ದೇವಸ್ಥಾನ ನಂಜನಗೂಡು. ಇನ್ಯಾಕ್ತರ ಬನ್ನಿ, ನಮ್ಮ ಹುಡುಗರು ಇನ್ನೇನು ಬಂದರು, ಜೊತೆಗೆ ಹೋಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಫಸ್ಟು ಹೊಟ್ಟೆಗೆ ಏನಾದರೂ ಹಾಕೊಬಿಡ್ಬೇಕು. ಯಾಕಂದರೆ ಹೊಟ್ಟೆ ತುಂಬ ಹಸಿದೈತೆ, ಊಟ ಏನೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಗಾಡಿ ರೂಮ್ಸ್ ಏನಾದರೂ ಬುಕ್ಕಿಂಗ್ ಅವೈಲೇಬಲ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇಲ್ಲೇ ಸ್ಟೇನ ಇಲ್ಲ ಮುಂದಕ್ಕೆ ಜರ್ನಿನ ಸ್ಟಾರ್ಟ್ ಮಾಡೋಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ. ಬನ್ನಿ, ಇನ್ನೇಕೆ ವಿಡಿಯೋ ಸ್ಟಾರ್ಟ್. ಗುರು, ಕೊನೆಗೂ ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದದಕ್ಕೆ ಇಲ್ಲಿ ನಮಗೆ ಶಿವನ ಒಂದು ಸ್ಟ್ಯಾಚ್ಯೂ ಕಾಣಿಸ್ತು. ಕಾಪಾಡಪ್ಪ ಅಂತ ಶಿವನಿಗೊಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ದೇವಸ್ಥಾನದ ಬಾಗ್ಲು ಹಾಕ್ಬಿಡ್ತಾರ ಏನೋ ಅಂತ ಗಾಬರಿಲಿ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇದೇ ನಮ್ಮ ಶಿವನ ಸ್ಟ್ಯಾಚ್ಯೂ. ಇನ್ನೇನು ಬಾಗ್ಲು ಹಾಕ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೇಗ ಹೋಗಿ ಶಿವನ ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನಮ್ಮ ನಂಜನಗೂಡು, ನಮ್ಮ ಮನೆ ದೇವರು ನಂಜುಂಡೇಶ್ವರ ಸ್ವಾಮಿ. ಸೊ ಅದಕ್ಕೂ ಮುಂಚೆ ದೇವಸ್ಥಾನ ಬಾಗಿಲು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ನ ಮಗ ಊಟ ಕೊಡಿಸು ಅಂದರೆ ಅವನು ಯಾವ ಥರ ಡೈಲಾಗ್ ಕೊಡ್ದ ನೋಡಿ. ನೋಡ್ತೀರಾ ಮಗ ಗುರು, ಅವ್ನ ರಿಯಾಕ್ಷನ್ ಈ ಥರ ಇತ್ತು. ಅದು ರಿಯಾಕ್ಷನ್ ಹೆಂಗಾದ್ರೂ ಇರಲಿ ಅಂದ್ಬಿಟ್ಟು ನೆಮ್ಮದಿಯಾಗಿ ಹೋಟ್ಲಿಗೆ ಹೋಗಿ 3 ಜನನೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈಗ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಗುರು, ದೇವರು ಅಂತೂ ಇಂತೂ ದೇವರ ದೇವಸ್ಥಾನದ ಹತ್ರ ಬಂದು ನೋಡ್ರೆ ನಮ್ಮ ಹುಡುಗ ನೋಡಿ ದೇವ್ರನ್ನ ಯಾವ ರೇಂಜ್ ಬೇಡ್ಕೊತವನೆ ಅಂತ. ಅಂತೂ ಇಂತೂ ನಮ್ಮ ಹುಡುಗ ಹೆಂಗೋ ದೇವ್ರನ್ನ ಬೇಡ್ಬಿಟ್ಟು ಮ್ಯಾಲೆ ಕೆತ್ತಪ್ಪ. ಅವನು ಎದ್ದಿದ್ದೆ ತಡ ನಾವು ಹೋಗಿ ದೇವ್ರಿಗೆ ಬಂದು ಬೈಕಿಂದ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಸ್ವಲ್ಪ ದೇವಸ್ಥಾನನ ರೌಂಡ್ ಹೊಡಿವ ಅಂತ ನೋಡ್ತಿದ್ದೋ. ಯಾಕಂದರೆ ದೇವಸ್ಥಾನ ಬಾಗ್ಲಾಗ ಹೋಗೈತೆ. ಈಗ ಇಲ್ಲೇ ಹಾಲ್ಟ್ ಆಗೋಣ ಅಂತ ರೂಮ್ ಕೂಡ ಹುಡುಕ್ತಿದ್ದೋ. ಅಷ್ಟರಲ್ಲಿ ನನಗೆ ನಂದಿ ವಿಗ್ರಹ ಕಾಣಿಸ್ತು. ನಂದಿ ವಿಗ್ರಹ ಕಾಣಿಸ್ತಲ್ಲ, ಇನ್ನೇನು ಶಿವನ ನಿಂತು ನೋಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಹೋಗಿ ನಂಜುಂಡೇಶ್ವರನ ಬದಲು ನಂದಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಇಲ್ಲಿ ನೋಡಿ ನಮ್ಮ ನಂದಿ ವಿಗ್ರಹ. ಇದು ದೇವಸ್ಥಾನದ ಮುಂಭಾಗದಲ್ಲೇ ಐತೆ. ಇಲ್ಲಿ ನಂದಿ ವಿಗ್ರಹ ಕೂಡ ಐತೆ. ಇನ್ಯಾಕೆ ಬನ್ನಿ ನಂದಿಗೊಂದು ನಮಸ್ಕಾರ ಹಾಕೊಂಡು ಸಿಗೋಣ. ಗುರು, ಅಂತೂ ಇಂತೂ ಹೆಂಗೋ ನಂದಿ ದರ್ಶನ ಆಯಿತು. ಅದಾದಮೇಲೆ ಹಾಗೆ ಸ್ವಲ್ಪ ಹಿಂದೆ ಬಂದರೆ ಇಲ್ಲಿ ನಮ್ಮ ಬಾಸ್ ಇದ್ದಾರೆ. ಯಾರು ಗೊತ್ತಿರ, ಬಾಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಆಂಜನೇಯ ಸ್ವಾಮಿ. ಹೌದು, ನಂಜನಗೂಡಿನ ದೇವಸ್ಥಾನದ ಮುಂಭಾಗದಲ್ಲೇ ಈ ನಮ್ಮ ಆಂಜನೇಯ ಸ್ವಾಮಿ ಬಸವನ ವಿಗ್ರಹದ ಹಿಂದೆ ಇದೆ ನೋಡಿ. ಇಲ್ಲಿ ಪೂಜೆ ಮಾಡಿ ಯಾರೋ ದೀಪ ಹಚ್ಚಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ನಮಸ್ಕಾರನ ಹಾಕ್ಕೊಂಡು ಸ್ವಲ್ಪ ಲೈಟ್ ಹೆವಿ ಇದೆ, ಅದರಿಂದ ವಿಗ್ರಹ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಕೂತಿದ್ದೋ ನೋಡಿ, ಕಂಪ್ನಿಗೆ ಒಬ್ಬರು ಬಂದರು, ಅಲ್ಲೊಬ್ರು ನಿದ್ದೆ ಹೊಡಿತಾವ್ರೆ. ಬಂದು ನೋಡಿದ್ರು ನಮ್ಮ ಹತ್ರ. ಈಗ ಹಾಕೋಕ್ಕೆ ಏನೂ ತಿಂಡಿ ಇಲ್ಲ, ಏನು ಮಾಡೋದು? ಅದಕ್ಕೆ ಸುಮ್ಮನಾದ. ನೋಡ್ತಿದ್ದೀರಾ, ನಂಜನಗೂಡು ಮುಂಭಾಗದ ಗೋಪುರದ ಹತ್ರ ನಿಂತಿದ್ದೀನಿ. ಸಮಯ ಬಂದು 10:15 ಆಗ್ತೈತೆ. ಆದ್ದರಿಂದ ದೇವಸ್ಥಾನ ಫುಲ್ ಕ್ಲೋಸ್ ಆಗೋಗೈತೆ. ನಾಳೆ ಬೆಳಗ್ಗೆ 6 ಗಂಟೆಗೆ ದರ್ಶನ ಅಂತಿದ್ದಾರೆ. ದರ್ಶನ ಅಂದರೂ ಫುಲ್ಲು ರಶ್ ಇದೆ. ಯಾಕಂದರೆ ಒಂದು ರೂಮು ಕೂಡ ಸಿಗ್ತಾಯಿಲ್ಲ ನೋಡಿ, ಎಲ್ಲ ಕಡೆ ರೂಮು ಕ್ಲೋಸ್ ಆಗೋಗೈತೆ. ವಿವರ್ಸ್, ಫೈನಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಆಗಲಿ ಹೋದ್ರು. ದೇವಸ್ಥಾನ ದರ್ಶನ ಮಾಡಿಕೊಂಡು ಹಾಗೆ ಈ ಕಡೆ ಬಂದೆ. ಕಪಿಲಾ ನದಿ ನೈಟ್ ವ್ಯೂ ನೋಡಿ ಯಾವ ರೀತಿ ಕಾಣಿಸ್ತೈತೆ. ಇದೆಲ್ಲ ಅಯ್ಯಪ್ಪ ಸ್ವಾಮಿ ಬಟ್ಟೆನೆಲ್ಲ ಎತ್ತಿ ಸಾಕಿದ್ದಾರೆ. ಗುರು, ಈಗ ನಂಜನಗೂಡನ್ನ ಬಿಟ್ಟು ಚಾಮರಾಜನಗರ ಕಡೆ ಹೋಗ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ರೂಮ್ ನಮಗೆ ಎಲ್ಲೂ ಸಿಕ್ಕಿಲ್ಲ.
ಫುಲ್ಲು ನಂಜನಗೂಡು ಸರೌಂಡಲ್ಲೆಲ್ಲ ಬುಕ್ಕಿಂಗ್ ಆಗಿ ಎಲ್ಲ ಹೌಸ್ಫುಲ್ ಆಗೋಗಿದೆಯಂತೆ. ನಾಳೆ ಏನೋ ಒಂದು ವಿಶೇಷ ಪೂಜೆ ಅಂದರೂ ಮಾಡ್ತದೆ. ಸೊ ಅದಕ್ಕೋಸ್ಕರ ರೂಮ್ ಸಿಕ್ಕಿಲ್ಲ. ಇನ್ನೇನಾದರೂ ಅಲ್ಲೇ ಆಚೆ ಕಡೆ ಅಂಗಡಿಗಳು ಹಾಕೋತಾರಲ್ಲ ಅಲ್ಲಾದರೂ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಹೆವಿ ಸೊಳ್ಳೆ ಕಾಟ ಬಡಿತಾ ಇತ್ತು ಗುರು. ಅದರಲ್ಲಿ ಒಂದು ಸೊಳ್ಳೆನ ಸಾಯಿಸ್ಬಿಟ್ಟೆ. ಅದರ ಫ್ರೆಂಡ್ ಬಂದು ನನಗೆ ಈ ಥರ ಟಾರ್ಚರ್ ಕೊಟ್ಬಿಡ್ತು. ಅಂತೂ ಇಂತೂ ಹೆಂಗೋ ಅದು ಕಾಟ ತಪ್ಪಿತು ಅಂದ್ಬಿಟ್ಟು 1 ಅವರ್ ನಿದ್ದೆ ಮಾಡುವ ಅಂದ್ಕೊಂಡಿದ್ರು. ಅಷ್ಟರಲ್ಲಿ ಪಕ್ಕ ಮಲಗಿದವ್ರಿಗೆ ಪೊಲೀಸವ್ರು ಬಂದು ಎದ್ದೋಗಿಲ್ಲ ಯಾರು ಮಲ್ಕೋಬಾರ್ದು ಅಂದ್ಬಿಟ್ಟು ಓಡಿಸ್ಬಿಟ್ರು ಗುರು. ಆಗ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆ ಥರ ಅಂದ್ಕೊಂಡು ಇನ್ನೇನಪ್ಪ ಇಲ್ಲಿ ಆಲ್ಟಿದ್ರು ವೇಸ್ಟೇ ಅಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಗುರು. ಬಂದರೆ ಇದೆ ನೋಡಿ ನಮ್ಮ ಚಾಮರಾಜನಗರ ನಂಜನಗೂಡು ರೋಡ್ ಹೈವೇ ಗುರು. ಹೈವೇನೋ ತುಂಬ ಚೆನ್ನಾಗೈತೆ. ಅಲ್ಲಿಂದ ಗಾಡಿಗಳು ಬರ್ತಿದ್ದೋ ಏನು ಭಯ ಅನಿಸಿಲ್ಲ. ಆದರೆ ಇಲ್ಲಿಂದ ಆಚೆಗೆ ನೋಡಿ ಫುಲ್ಲು ಕತ್ಲು. ಅದೇ ಭಯದಲ್ಲಿ ಸ್ವಲ್ಪ ಮುಂದೆ ಬರ್ತಿದೆ ಗುರು. ಹೆಂಗೋ ಲೈಟ್ ಬೆಳಕು ಕಾಣಿಸ್ತು, ಜೀವ ಬಂತು. ಸಡನ್ಲಿ ಜೀವ ಬಂದೋದಕ್ಕೆ ಖುಷಿಯಿಂದ ಗಾಡಿ ಫಾಸ್ಟಾಗಿ ಹೋಗ್ತಿದ್ದೆ. ನನ್ನ ಮುಂದೆ ಸಡನ್ಲಿ ಯಾರೋ ಬಂದಂಗೆ ಆಗೋಯ್ತು. ಈ ಒಂದು ಕತ್ತಲೆ ಜಾಗದಲ್ಲಿ ಒಬ್ಬನೇ ಹೋಗ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಮನಸ್ಸಲ್ಲಿ ತುಂಬ ರೀತಿಯ ವಿಚಿತ್ರವಾದ ಕಲ್ಪನೆಗಳು, ವಿವಿಧ ರೀತಿಯ ಗೋಸ್ಟ್ ದೆವ್ವದ ಒಂದು ಚಿತ್ರಗಳು ಕಣ್ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು ಬೈಕ್ ರೈಡಲ್ಲಿ ನನಗೆ ಒಂದು ಸಾಂಗ್ ನೆನಪು ಗೊತ್ತಾಯಿತು. ಯಾವುದಪ್ಪ ಅಂದರೆ, ಭೂತವಿಲ್ಲ, ಪಿಶಾಚಿಯಿಲ್ಲ, ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ, ಕಪಾಲಿಯಿಲ್ಲ, ಇದ್ದರು ಕಾಣಲ್ಲ, ಅಂಜಿಕೆಯೇ ಏತಾಳ, ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಪ್ಪ ಪದ ಹಾಡು. ಈಗ ಕರೆಕ್ಟಾಗಿ ಬೂದನಕುಪ್ಪೆ ಗ್ರಾಮದಲ್ಲಿದ್ದೀನಿ. ಬೂದನಕುಪ್ಪೆ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಇದ್ದೀನಿ. ಇಲ್ಲಿಂದ ಒಂದು 12 ಕಿಲೋಮೀಟರ್ ಏನೋ ಚಾಮರಾಜನಗರ. ನೋಡಿ ಇಲ್ಲಿ ಮಳೆ ಯಾವ ರೇಂಜಿಗೆ ಒಯ್ದೈತೆ ಅಂದರೆ, ಹೆವಿ ಮಳೆ ಇಲ್ಲ, ಸುಮಾರಾಗಿ ರೋಡ್ ನೆನೆಯೋಂಗೆ ಮಳೆ ಒಯ್ದೈತೆ. ಹೆಂಗೋ ಜಸ್ಟ್ ನಾವು ಇನ್ನೊಂದು 10-15 ನಿಮಿಷ ಮುಂಚೆ ಬಂದಿದ್ರೆ ಮಳೆಗೆ ತಗ್ಲಾಕೊಳ್ಳುವ. ಹೆಂಗೋ ಸಜ್ಜಿಕೀಗ ನಿಂತೋಗಿದೆ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಟೈರ್ ಸ್ವಲ್ಪ ಜಾರ್ತೈತೆ. ಅದಕ್ಕೆ ಈ ರೋಡ್ ಒಳ್ಳೆ ನೈಸ್ ಇದ್ದಂಗೆ ಅದೇ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸಜ್ಜಿಗೆ ಬೀದಿ ಲೈಟ್ಗಳು ಚೆನ್ನಾಗಿದೆ. ಇಂಡಸ್ಟ್ರಿಯಲ್ ಏರಿಯಾ ಬೂದಿಕುಪ್ಪೆ, ಆದ್ದರಿಂದ ಚೆನ್ನಾಗೇ ಇರುತ್ತೆ. ಇವಾಗೊಂದು ವೆಹಿಕಲ್ಸ್ಗಳು ಹೋಗ್ತವೆ, ಕಾರು ಬೈಕ್ಗಳು. ಯಾರೋ ಮನೆ ಗೃಹ ಪ್ರವೇಶ ಗ್ರ್ಯಾಂಡಾಗಿ ಲೈಟ್ ಬಿಟ್ಕೊಂಡು ಮಾಡ್ತಾವ್ರಪ್ಪ. ಟ್ರಿಪ್ಪು ಸರಿಯಾಗಿ ಪ್ಲ್ಯಾನ್ ಮಾಡದೆ ಹೋದರೆ ಇದೇ ಪೊಸಿಷನ್ನು. ಏನು ಮಾಡೋಕ್ಕಾಗಲ್ಲ. ನಾನು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ, ನಂಜನಗೂಡು ಆಲ್ಟ್ ಆಗ್ಬಿಟ್ಟು ಅಂದ್ಕೊಂಡು ನಾ ಬಂದೆ. ಇಲ್ಲಿಂದ 68 ಕಿಲೋಮೀಟರ್ ಇತ್ತು. ಬಟ್ ನನ್ನ ಫ್ರೆಂಡು ಅಂದರೆ ಒಂದು ಬೌದ್ಧನ ಟೆಂಪಲ್ ಏನೋ ಇದೆಯಂತೆ, ಅದನ್ನ ನೋಡಲೇಬೇಕು ಅಂತ ಹಠ ಹಿಡಿದ್ಬಿಟ್ಟವನೆ. ಅದಕ್ಕೋಸ್ಕರ ಈಗ 100 ಕಿಲೋಮೀಟ್ರ್ ಕೊಳ್ಳೇಗಾಲಕ್ಕೆ ಹೋಗ್ಬೇಕೀಗ. ಹಿಂಗಂದಿದೆ ಡೈರೆಕ್ಟ್ ಕೊಳ್ಳೇಗಾಲನೇ ಒಳ್ಳೆ ಆಲ್ಟ್ ಆಗಿಬೋದಾಯಿತು. ನಾವು ಬಂದ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಈಗ 100 ಕಿಲೋಮೀಟ್ರ್ ಮತ್ತೆ ಹಿಂದೆ ಹೋಗಲೇಬೇಕು. ಜೈ ಶ್ರೀರಾಮ್ ಆಂಜನೇಯ. ಮಳೆನ ಸ್ವಲ್ಪ ತಡೆಯಪ್ಪ, ಮಳೆ ಬೀಳ್ತದೆ. ಈ ಚಳಿಗೂ ಮಳೆಯಲ್ಲಿ ನೆಂದೋದ್ರೆ ಹೆವಿ ಗಾಡಿ ಓಡ್ಸೋಕೆ ಹಿಂಸೆ ಆಗುತ್ತೆ. ಏನು ಮಾಡೋದೋ ಗೊತ್ತಿಲ್ಲ. ಈ ನನ್ನ ಫ್ರೆಂಡ್ಸ್ ಅದು ಎಲ್ಲಿ ಹೋಗ್ತಾವ್ರೋ ಬಡ್ಡೆತವು. ಗಾಡಿ ಬರ್ತಾವನೊಬ್ಬ, ಗಾಡಿ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕೊಂಡಿರುವ ಅನ್ನೋರು ಹೋಯ್ತಾವ್ರೆ. ಅವ್ರಿಗೂ ಏನು ಮಾಡೋಕ್ಕಾಗಲ್ಲ, ಮಳೆ ನಿದ್ದೆ ಮಾಡಬೇಕು ಅಂತ. ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಯಾವ ರೀತಿ ಇದೆ. ಆ ಕಡೆ ಫುಲ್ಲು ದೊಡ್ಡದು, ಎಕರೆಗೆ ಫುಲ್ಲು ಜಮೀನುಗಳಿವೆ. ಬೂದನಕುಪ್ಪೆ. ನಮಸ್ಕಾರ. ಕೊನೆಗೂ ಈಗ ಜನಪದಗಳಿಗಳ ಬರೀ ಇಂಥದೆಯ ತವರೂರು ಚಾಮರಾಜನಗರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈಗ ಕೊನೆಗೂ ಬಂದು ಚಾಮರಾಜನಗರನ ರೀಚ್ ಆಗಿದ್ದೀನಿ. ಕೊಯಮತ್ತೂರು ಚಾಮರಾಜನಗರ ಸ್ಟ್ರೈಟು.
ಕೊಯಮತ್ತೂರು ಲೆಫ್ಟ್ ಈ ಕಡೆ ಹೋಗ್ಬೇಕು. ಬಟ್ ಕೊಯಮತ್ತೂರ್ಗೆ ಹೋಗಕ್ ಮೂಡಿಲ್ಲ. ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವೀಗ ಚಾಮರಾಜನಗರದೊಳಗಡೆನೆ ಎಂಟ್ರಿ ಆಗೋಣ. ಮತ್ತೊಮ್ಮೆ ಎಲ್ಲರಿಗೂ ಜನಪದ ಕಲೆಗಳ ಊರು ಚಾಮರಾಜನಗರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ, ಈ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಸ್ಟೇ ಆಗೋಣ ಅಂದ್ಕೊಂಡಿದ್ವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದೇವರ ದಯೆಯಿಂದ ರೂಮ್ ಸಿಕ್ಕಿದ್ರೆ ಸ್ಟೇ ಆಗ್ತೀವಿ, ಇಲ್ಲಾಂದ್ರೆ ನಮ್ಮ ಪಯಣನ ನೆಕ್ಸ್ಟ್ ಕೊಳ್ಳೇಗಾಲ ಕೊಡಿತೀವಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ.